ನಮಸ್ತೆ ಮಿತ್ರರೇ, ಇವತ್ತು ತಂಗಳನ್ನವನ್ನು ಬಳಸಿ ಒಂದು ಆರೋಗ್ಯಭರಿತವಾದ ಶೇಕನ್ನು ತಯಾರಿಸೋಣ. ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬೆಳಗಿನ ಹೊತ್ತಲ್ಲಿ ಕುಡಿಯುವಂತಹ ಈ ಒಂದು ತಂಗಳನ್ನದ ಶೇಕ್, ಅಂದರೆ ಇದು ನಾವು ಬ್ರೇಕ್ಫಾಸ್ಟ್ ಮಾಡದಿದ್ದರೆ ಸಹ ನಡೀತದೆ. ಈ ಒಂದು ಶೇಕನ್ನು ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಲೋಟಗಳಷ್ಟು ಕುಡಿದ್ರೆ ಆ ದಿನ ಬ್ರೇಕ್ಫಾಸ್ಟ್ ಮಾಡಬೇಕಂತ ಸಹ ಇಲ್ಲ, ಅಷ್ಟು ಹೊಟ್ಟೆ ಗಟ್ಟಿಯಾಗ್ತದೆ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ರಾತ್ರಿ ನೀರಿನಲ್ಲಿ ಹಾಕಿಟ್ಟಂತಹ ಅಂದರೆ ಉಳಿದ ಅನ್ನ, ಅದು ಬೆಳಿಗ್ಗೆ ಏನಾಗ್ತದೆ ಹೇಳಿದರೆ ತಂಗಳನ್ನ ಆಗ್ತದೆ. ಅದರಲ್ಲಿ ಪ್ರೋಬಯೋಟಿಕ್ಸ್ ತುಂಬ ಇರ್ತದೆ, ಹಾಗಾಗಿ ಆರೋಗ್ಯಕ್ಕೆ ಬಹಳ ಉತ್ತಮ. ಗಟ್ ಹೆಲ್ತಿಗಂತೂ ಬಹಳ ಒಳ್ಳೆಯದು. ಯಾರಿಗೆಲ್ಲ ಸ್ವಲ್ಪ ಗಟ್ಟಿನ ಪ್ರಾಬ್ಲಮ್ ಇರ್ತದೆ ಅಂಥವರು ಇದನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತಂಗಳನ್ನ, ಚಾಪ್ಡ್ ಇದು ಶುಂಠಿ, ನೀರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು, ಅಲ್ಲದೆ ಉಪ್ಪು ಮತ್ತು ಕರ್ಡ್. ಈಗ ಮೊದಲಿಗೆ ತಂಗಳನ್ನವನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಮೊಸರು, ಕಾಯಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ಒಳ್ಳೆ ಫೈನಾದ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟನ್ನು ನಾವು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಈಗ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು, ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತಿಳಿಯಾಗಿ ಮಾಡಿಕೊಳ್ಬೇಕು. ರಾತ್ರಿ ಉಳಿದ ಈ ತಂಗಳನ್ನಕ್ಕೆ ಹಾಕಿಟ್ಟ ನೀರನ್ನೇ ಅದಕ್ಕೆ ಉಪಯೋಗಿಸಿದರೆ ಸಹ ನಡೀತದೆ. ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಇನ್ನೂ ಸಹ ಒಂದು ಅರ್ಧ ಲೋಟಗಳಷ್ಟು ನೀರನ್ನು ಅದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಕಲರಿಸಿಕೊಳ್ಬೇಕು. ಕಲರಿಸಿಕೊಂಡದಕ್ಕೆ ಇನ್ನು ಹೆಚ್ಚಿಟ್ಟಂತಹ ನಾವು ನೀರುಳ್ಳಿ ಒಳ್ಳೆ ಫೈನ್ ಚಾಪ್ ಮಾಡಿಕೊಂಡಂತಹ ಸಣ್ಣದಾಗಿ ಚಾಪ್ ಮಾಡಬೇಕು. ಅದು ಬಾಯಲ್ಲಿ ಸಣ್ಣದಾಗಿ ಕುಡಿಯುವಾಗ ಸಿಕ್ಕಿದಾಗ ಬಹಳ ಚೆನ್ನಾಗಿ ಆಗ್ತದೆ. ಹಾಗೂ ಇನ್ನು ಕೊತ್ತಂಬರಿ ಸೊಪ್ಪು, ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ಬೇಕು. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸಬೇಕು. ಬಹಳ ಆರೋಗ್ಯಭರಿತವಾದ ಈ ಶೇಕ್ ಅಂತ ಹೇಳ್ಬೋದು. ಅಂದರೆ ಈ ಮಿಲ್ಕ್ ಶೇಕ್ ಅಲ್ಲ, ಇದು ರೈಸಿನ ಅಂದರೆ ತಂಗಳನ್ನದ ಶೇಕ್. ಇದು ಗಟ್ ಹೆಲ್ತ್ಗೆ ಒಳ್ಳೆಯದು ಹೇಳಿದೆ. ಅದರೊಟ್ಟಿಗೆ ಸ್ಕಿನ್ನನ್ನು ಇದು ತುಂಬ ಹೊಳಪಿನ ಯುಕ್ತವಾಗಿ ಮಾಡ್ತದಂತೆ. ಅಲ್ಲದೆ ಈವನ್ನು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಉಂಟು ಅಂಥವರಿಗೆ ಸಹ ಇದು ಬಹಳ ಉತ್ತಮ. ಹಾಗಾಗಿ ಬೆಳಗಿನ ಹೊತ್ತಲ್ಲಿ ಕುಡಿಯುವಂತಹ ಈ ಒಂದು ಆರೋಗ್ಯಭರಿತವಾದ ಮೊಸರು ಅಥವಾ ಮಜ್ಜಿಗೆ ಎರಡರಲ್ಲಿ ಒಂದನ್ನು ಉಪಯೋಗಿಸ್ಬೋದು. ಇದರಲ್ಲಿ ನಮಗೆ ಬೇಕಿದ್ದಂತಹ ಎಲ್ಲ ಒಂದು ಆರೋಗ್ಯಭರಿತ ಅಂಶಗಳಿರುವುದರಿಂದ ಬೆಳಗಿನ ಹೊತ್ತಿನ ಇದನ್ನು ಕುಡಿದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಸಮ್ಮರ್ ಸೀಸನ್ಗೆ ಹೊಟ್ಟೆಯನ್ನು ತಂಪಾಗಿರಿಸುವಂತಹ ಈ ಒಂದು ಡ್ರಿಂಕ್